ಶ್ರೀ ಸತ್ಯಸಂಧ ಸೂರ್ಯೋಯಂ ಭಾಸತಾಂ ನೋ ಹೃದಂಬ. ಸತ್ಯಸಂಧ ತೀರ್ಥರೆಂಬ ಆ ಸೂರ್ಯ ನಮ್ಮ ಹೃದಯ ಕಮಲದಲ್ಲಿ ನಿರಂತರವಾಗಿ ಹೃದಯದಲ್ಲಿ ಹುದುಗಿದ ಅಜ್ಞಾನವೆಂಬ ಕತ್ತಲೆಯನ್ನ ಪರಿಹಾರ ಮಾಡಿ ಉತ್ಕೃಷ್ಟವಾದ ಜ್ಞಾನವನ್ನ ನೀಡಿ ಅನುಗ್ರಹ ಮಾಡಲಿ ಅಂತ ಅವರ ಚರ್ಮಶ್ಲೋಕ. ಈ ಯತಿಗಳ ಒಂದು ವೈಶಿಷ್ಟ್ಯ, ಒಬ್ಬೊಬ್ಬ ಯತಿಗಳಲ್ಲಿ ಒಂದೊಂದು ತಪಶಕ್ತಿ ಇದ್ದೇ ಇದೆ ನಮ್ಮಲ್ಲಿ. ಇವರು ಏನ್ ಮಾಡಿದ್ದಾರೆ, ಅಷ್ಟ ಐಶ್ವರ್ಯವನ್ನ ಹೊಂದಿದ್ದಾರೆ. ಏನು ಅಷ್ಟ ಐಶ್ವರ್ಯ? ದೃಷ್ಟ ಗಂಗಾ, ಶಾದಿತಂ ದ್ವಾರಕೀಲಂ, ಉಷ್ಟ ಮುದ್ರಾ ಪಂಡರೀಶಸ್ಯ ದತ್ತ, ಕೃಷ್ಣ ಸ್ಪೃಷ್ಟ ಶೇಷದರ್ಶಿ ಲತಾವಾನ್, ಅಷ್ಟೈಶ್ವರ್ಯಂ ಸತ್ಯಸಂಧಂ ನಮಾಮಿ. 8 ವಿಶಿಷ್ಟವಾದ ಐಶ್ವರ್ಯವನ್ನು ಹೊಂದಿದ ಅನುಭವ. ಒಂದೆರಡು ಮಾತ್ರ ತಿಳಿಸ್ತೇನೆ. ಗಂಗಾದೇವಿ ಈ ಸತ್ಯಸಂಧ ತೀರ್ಥರಿಗೆ ಪ್ರತ್ಯಕ್ಷವಾಗಿ ಬಂದಿದೆ. ಪ್ರತ್ಯಕ್ಷವಾಗಿ ಗಂಗಾದೇವಿ ಬಂದು ನಿಂತು ಆ ಮಹಾನುಭಾವರಿಂದ ಮರದ ಬಾಗಿನ ತೆಗೆದುಕೊಂಡು ಅವರಿಗೆ ಅನುಗ್ರಹ ಮಾಡಿದ್ದಾರೆ. ಇದು ಪ್ರಧಾನವಾದ ಸಾಮರ್ಥ್ಯ, ಸತ್ಯಸಂಧರ ತಪಸ್ಸಿನ ಮಹತ್ವ. ಒಂದು ಸಲ ಜ್ಞಾನಿಗಳು ಸಂಚಾರ ಮಾಡ್ತಾ ಮಾಡ್ತಾ ಗಯಾ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಗಯಾ ಕ್ಷೇತ್ರದಲ್ಲಿ ಇರುವ ಗಯಾವಾಡರ ಒಂದು ಮಾತು ನಾವು ತಿಳಿಬೇಕು. ಅವರು ನಮ್ಮ ಮಠದ ಪರಂಪರೆಯಲ್ಲಿ ಬರುವ ವಿದ್ಯಾಧೀಶ ತೀರ್ಥರು ಅಂತ ಇದ್ದಾರೆ. ಪಾಂಡುರಂಗಿ ಮನೆತನದ ಪೂರ್ವಾಶ್ರಮ ಪಾಂಡುರಂಗಿ ಮನೆತನ. ಆ ಮಹಾನುಭಾವರು ಆ ಎಲ್ಲ ಗಯಾವಾಡರನ್ನ ವೈಷ್ಣವ ದೀಕ್ಷೆಯನ್ನು ಕೊಟ್ಟು ವಿಷ್ಣು ಭಕ್ತರನ್ನಾಗಿ ಮಾಡಿದ್ದಾರೆ. ಬರೇ ವೈಷ್ಣವರನ್ನಾಗಿ ಮಾಡಲಿಲ್ಲ, ಉತ್ತರಾದಿ ಮಠದ ಶಿಷ್ಯರನ್ನಾಗಿ ಮಾಡಿದ್ದಾರೆ. ಏನು ವೈಭವದಿ ಗಯಾದಲ್ಲಿ ಇವತ್ತು ನಮ್ಮ ಸ್ವಾಮಿಗಳು ಗಯಾ ಕ್ಷೇತ್ರಕ್ಕೆ ಹೋದರೆ ಭೂಮಿ ಮೇಲೆ ಪಾದನೆ ಇಡುವುದಿಲ್ಲ. ಅವರು ಭೂಮಿ ಮೇಲೆ ಸ್ವಾಮಿಗಳ ಪಾದನೆ ಇರಿಸಿಕೊಳ್ಳೋದಿಲ್ಲ. ಎಲ್ಲಿ ಹೋದರೂ ಸ್ವಾಮಿಗಳನ್ನ ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ಹೋಗ್ತಾರೆ. ಅಷ್ಟು ಸ್ವಾಮಿಗಳ ಬಗ್ಗೆ ಗೌರವ ಇದೆ. ಅಂತಹ ಗಯಾವಾಡರು ಇನ್ನೊಂದು ದೃಷ್ಟಿ ಅವರದು ನೋಡಿದರೆ ಮಹಾ ಉನ್ಮತ್ತರು ಹೋದರು. ಗಯಾವಾಡರು ಬಹಳ ಉನ್ಮತ್ತರು. ಸತ್ಯಸಂಧ ತೀರ್ಥರು ವಿಷ್ಣುಪಾದ ದರ್ಶನಕ್ಕೆ ಬಂದಿದ್ದರು. ಗಯಾವಾಡರು ದೊಡ್ಡ ಬೀಗ ಹಾಕಿ ಆ ಗುಡಿಯನ್ನ ಬಾಗಿಲ ಹಾಕೊಂಡು ಹೋಗಿದ್ದಾರೆ. ದರ್ಶನ ಮಾಡಿಸಲಿ ಅಂತ ಒಂದು ಸೌಮ್ಯವಾದ ಮಾತಿನಿಂದ ಕೇಳಿದೆ. ಇಲ್ಲ, ಬಾಗಿಲ ತೆಗೆಯೋದಿಲ್ಲ. ಆಯ್ತು, ನೀವು ಬಾಗಿಲ ತೆಗೆಯೋದಿಲ್ಲ ಅಂತ ಹೇಳಿದಿರಿ, ಆಯ್ತು ಹೊರಟಿ ಅಂತ. ಗುರುಗಳು ಬಾಗಿಲ ಹೊರಗೆ ಕುಳಿತು ದೇವರ ಸ್ತೋತ್ರ ಮಾಡ್ತಾರೆ. ಭಗವಂತನ ಸ್ತುತಿ, ವಿಷ್ಣು ಸಹಸ್ರನಾಮಾದಿಗಳನ್ನ ಪಠನ ಮಾಡ್ತಾ ಕುಂತಾರೆ. ಆ ದೊಡ್ಡ ಬೀಗದ ಕೈ ತಾನೇ ಉಚ್ಚಿ ಬಿದ್ದು ಬಿಡುತ್ತದೆ. ಉಚ್ಚಿ ಬಿದ್ದು ಬಾಗಿಲ ತೆಗಿತದೆ. ದೇವರು ಅವರಿಗೆ ದರ್ಶನ ಕೊಡ್ತಾರೆ. ಶಾತಿತಂ ದ್ವಾರಕೀಲ. ಆ ಬಾಗಿಲಿನ ದೊಡ್ಡ ಬೀಗ ತೆಗೆದು ದೇವರೇ ದರ್ಶನ ಕೊಟ್ಟ ಮಹಾತ್ಮರು, ಜ್ಞಾನಿಗಳು ನಮ್ಮ ಸತ್ಯಸಂಧರು. ಆ ವಿಷ್ಣು ಸಹಸ್ರನಾಮದಿಂದ ದೇವರು ಪ್ರೀತನಾದ ಅನ್ನುವ ದೃಷ್ಟಿಯಿಂದ ಸತ್ಯಸಂಧರು ವಿಷ್ಣು ಸಹಸ್ರನಾಮಕ್ಕೆ ಅಪ್ರತಿಮವಾದ ವ್ಯಾಖ್ಯಾನವನ್ನ ಬರೆದುಕೊಟ್ಟಿದ್ದಾರೆ. ಅನಂತರ ಸಂಚಾರ ಮಾಡ್ತಾ ಮಹಾನುಭಾವರು ಪಂಢರಪುರ ಕ್ಷೇತ್ರಕ್ಕೆ ಬಂದಿದ್ದರು. ಪಂಢರಪುರ ಕ್ಷೇತ್ರದಲ್ಲಿ ವಿಠ್ಠಲ ದೇವರ ದರ್ಶನ ಮಾಡಬೇಕು. ಅಲ್ಲಿ ಭೀಮಾ ನದಿಯ ದಂಡೆಯಲ್ಲಿ ರಾಮದೇವರ ಪೂಜಾದಿಗಳ ಮಾಡಬೇಕು ಅನ್ನುವ ದೃಷ್ಟಿ ಮತ್ತು ನಮ್ಮ ಉತ್ತರಾದಿ ಮಠದ ಹಿರಿಯ ಗುರುಗಳಾದ ವೇದನಿಧಿಗಳು ರಘುತ್ತಮರ ಮೃತ್ತಿಕಾ ವೃಂದಾವನ ಅದು ಇತ್ತು. ಅಲ್ಲಿ ಬಂದಿದ್ದಾರೆ. ಭಕ್ತರೆಲ್ಲ ಬಂದು ಅಲ್ಲಿ ಮುದ್ರಾಧಾರಣ ಮಾಡಿಸಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ಮುದ್ರೆ ಹಾಕ್ತಾ ಇದ್ದಾರೆ. ಒಂದು ಬ್ರಾಹ್ಮಣನ ರೂಪದಿಂದ ಪಾಂಡುರಂಗ ಬಂದಿದ್ದಾರೆ. ಬ್ರಾಹ್ಮಣನ ರೂಪದಿಂದ ಪಾಂಡುರಂಗ ದೇವರು ಬಂದು ಆ ಸ್ವಾಮಿಗಳ ಅಮೃತ ಹಸ್ತದಿಂದ ಆ ದೇವರು ಮುದ್ರಾಧಾರಣ ಮಾಡಿಕೊಂಡ. ಮರುದಿನ
ವಿಠ್ಠಲ ದೇವರ ದರ್ಶನಕ್ಕೆ ಹೋಗ್ತಾರೆ. ಆ ವಿಠ್ಠಲ ದೇವರ ಮೇಲೆ ಮುದ್ರೆಗಳಿವೆ. ದೇವರು ಆ ಭಕ್ತರ ಮೇಲೆ ಅನುಗ್ರಹವನ್ನ ಮಾಡಿ ಅವರಿಂದ ಮುದ್ರಾ ಸ್ವೀಕಾರವನ್ನು ಮಾಡಿದ. ಉಷ್ಟ್ರಾ ಮುದ್ರಾ ಪಂಡರೀಶಸ್ಯ ದತ್ತ. ಆ ನಂತರ ಸಾಮಾನ್ಯವಾಗಿ ನಿಮ್ಗೆಲ್ಲ ಗೊತ್ತಿದೆ, ಬೇರೆ ಮಠದವರಿಗೆ ಕೃಷ್ಣದೇವರ ಸ್ಪರ್ಶ ಇಲ್ಲ. 8 ಮಠದ ಯತಿಗಳಿಗೆ ಮಾತ್ರ ಆ ಕೃಷ್ಣದೇವರನ್ನ ಮುಟ್ಟಿಸ್ತಾರೆ. ಅವರಿಂದ ಅರ್ಚಾ ಪೂಜಾದಿಗಳು ನಡೀತಾರೆ. ಅದಕ್ಕೆ ಅಪವಾದ ನಮ್ಮ ಸತ್ಯಸಂಧ ತೀರ್ಥರು. ಸತ್ಯಸಂಧ ತೀರ್ಥರನ್ನ ಶ್ರೀಕೃಷ್ಣನ ದೇವಾಲಯಕ್ಕೆ ಸ್ವಾಗತ ಮಾಡಿದ್ದಾರೆ ಅತ್ಯಂತ ವೈಭವದಿಂದ. ಮೂಲರಾಮದೇವರನ್ನ ಕರೆದುಕೊಂಡು ಕೃಷ್ಣನನ್ನು ಹತ್ತಿರ ಬಂದಿದ್ದಾರೆ. ಆ ಮಹಾನುಭಾವರಿಗೆ ಕೃಷ್ಣನ ಮುಟ್ಟಿ ಪೂಜೆ ಮಾಡುವ ಸೌಭಾಗ್ಯವನ್ನ ಕೊಟ್ಟಿದ್ದಾರೆ. ಕೃಷ್ಣ ಸ್ಪೃಷ್ಟ, ಕೃಷ್ಣನ ಸ್ಪರ್ಶ ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಮಹಾನುಭಾವರು. ಇಂತಹ ಅನೇಕ ರೀತಿಯಾದ ಮಹಾತ್ಮೆ ಇದೆ ಸತ್ಯಸಂಧರಲ್ಲಿ. ಸತ್ಯಬೋಧರ ಶಿಷ್ಯರು ಒಂದು ದಿನ ಮೂಲರಾಮದೇವರ ಪೂಜೆ ಮಾಡ್ತಾ ಇದ್ದಾರೆ. ದಿಗ್ವಿಜಯ ರಾಮದೇವರು, ಮೂಲರಾಮದೇವರು, ಮೂಲ ಸೀತಾದೇವಿಯವರು ಮತ್ತು ವಂಶರಾಮದೇವರು, ಜ್ಞಾನಿಯ ವಿಠ್ಠಲ ದೇವರು ಎಲ್ಲ ದೇವರನ್ನ ಇಟ್ಟು ವೇದವ್ಯಾಸ ದೇವರನ್ನ ಇಟ್ಟು ಪೂಜೆ ಮಾಡಿದ್ದಾರೆ. ಪೂಜೆ ಮಾಡಿದಾಗ ಹೂವ ಏರಿಸಬೇಕು. ಹೂಗಳು ಬಹಳ ಸಿಕ್ಕಿರಲಿಲ್ಲ. ರಾಮದೇವರಿಗೆ ಒಂದು ಹೂವು ಏರಿಸಿದ. ಮೂಲರಾಮದೇವರಿಗೆ ಭಕ್ತಿಯಿಂದ ಹೂವು ಏರಿಸಿ ಪೂಜೆ ಮಾಡ್ತಾ ಇದ್ರು. ಪೂಜೆ ಮಾಡ್ತಾ ಇದ್ರೆ ಆ ಮೂಲರಾಮ ತನಗೆ ಏರಿಸಿದ ಹೂವನ್ನ ಪಕ್ಕದಲ್ಲಿ ಇರುವ ತನ್ನ ಹೆಂಡತಿಗೆ ಕೊಟ್ಟು, ಸೀತಾದೇವಿಗೆ ಆ ಹೂ ಕೊಟ್ಟು. ಆಗ ಸತ್ಯಸಂಧರಂತಾರೆ, ತಾತ ಶ್ರೀ ರಾಮಮೂರ್ತಿ ಅಮಲ ಕಮಲದೋ ಬೆಚ್ಚ ಮಾತುರ್ನ ಶಿಷ್ಟಂ ಕಂಜಂ ಕಂಜಾಲಯಾನ ಇತಿ ಯದ ಮನಸಿ ಪ್ರಾದದ ಕಂಜಮೇಕಂ ತತ್ಕಿಂ. ನನ್ನ ಮೇಲೆ ಕರುಣೆ ಮಾಡಿತು ಕೊಟ್ರ, ಅಥವಾ ನನ್ನ ಗುರುಗಳ ಮೇಲೆ ಕರುಣೆ ಮಾಡಿಕೊಟ್ರ, ಅಥವಾ ನಿಮ್ಮ ಹೆಂಡತಿ ಮೇಲಿನ ಪ್ರೀತಿಯಿಂದ ಕೊಟ್ಟ. ಆ ದೇವರನ್ನ ಸ್ತೋತ್ರ ಮಾಡ್ತಾರೆ. ವಿಷ್ಣು ಸ್ತುತಿ ಅಂತ ಪರಮ ಸುಂದರವಾದ ಒಂದು ಸ್ತೋತ್ರ ಇದೆ. ತತ್ಕಿಂ ಜಾಯಾದಯಾತಃ ಕಿಮು ಮಯಿ ದಯಯ ನೈವ ಜಾನೇಹ ವನ್ಯ. ನಾನು ಒಬ್ಬ ಅಜ್ಞಾನಿ, ನನಗೆ ಗೊತ್ತಿಲ್ಲ. ಒಂದು ಹೂವಿತ್ತು, ನಾನು ಏರಿಸಿದೆ. ನೀನು ಹೆಂಡತಿ ಮೇಲೆ ಪ್ರೀತಿಯಿಂದ ರಾಮ ಸೀತಾದೇವಿ ಕೊಡ್ತೀಯಾ? ಇಲ್ಲ, ಪಾಪ ಭಕ್ತ ಒಂದೇ ಹೂ ಏರಿಸಿದ್ದಾನೆ, ಅವನ ಬದಲು ನಾನೇ ಒಂದು ಹೂ ಕೊಡುತ್ತೇನೆ ಅಂತ ನನ್ನ ಮೇಲಿನ ಕಾರುಣ್ಯ ನಿನಗೆ ಇದ್ದ ಅಂತ ಕೇಳ್ತಾರೆ. ಇಂತಹ ಪರಮಾತ್ಮನನ್ನ ಭಕ್ತಿಯಿಂದ ಪ್ರಸನ್ನೀಕರಿಸಿಕೊಂಡ ಮಹಾನುಭಾವರು ಸತ್ಯಸಂಧ. ಅವರ ಅದ್ಭುತವಾದ ಮಹಾತ್ಮೆಗಳು ಸಾಕಷ್ಟು ಇದೆ. ಅಂತ ಮಹಾನುಭಾವರು ನಮ್ಮ ಶ್ರೀಮಠದ ಪರಂಪರೆಯಲ್ಲಿ ಇಂಥ ಅನೇಕ ಯತಿವರೆಂಡೆ. ಇವರು ಸತ್ಯಬೋಧರ ಶಿಷ್ಯರು, ಸವಣೂರಿನ ಸತ್ಯಬೋಧರ ಶಿಷ್ಯರು ಸತ್ಯಸಂಧರು. ಇವತ್ತು ಮೈಸೂರು ಕ್ಷೇತ್ರದಲ್ಲಿ ಮಹಾಸ್ವಾಮಿಗಳು ಆ ಮಹಾನುಭಾವರ ವೈಭವದ ಆರಾಧನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಮಠದ ಗುರುಗಳ ಒಂದೊಂದು ಚರಿತ್ರೆ ಶ್ರವಣ ಮಾಡಿದರೂ ಮಹಾ ಅನಿಷ್ಟ ಪರಿಹಾರವಾಗ್ತದೆ. ಅಂತಹ ಗುರು ಸ್ಮರಣೆ ಸರ್ವ ವಿಪತ್ ವಿಮೋಕ್ಷಿಣಿ ಅಂತ ಹೇಳಿದ್ದರಿಂದ ಆ ಗುರುಗಳ ಒಂದು ಮಾತು ಇವತ್ತು ಸ್ಮರಣೆ ಮಾಡಿ ಅವರ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮೂಲರಾಮ ಸೀತಾದೇವಿಯರಲ್ಲಿ ಈ 2 ಪುಷ್ಪಗಳನ್ನ ಅರ್ಪಣೆ ಮಾಡಿ ಮುಕ್ತಾಯ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.